ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾರ ಕನ್ನಡ ಟೆಕ್ ಕೆರಿಯರ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತು ನೋಡೋದಲ್ಲ ಹೇಳ್ಬೇಕು ಫ್ರೆಂಡ್ಸ್, ಎಲ್ಲರಿಗೂ ಹೇಳ್ಬೇಕಂದ್ರೆ ಒಂದು ಕೆಟ್ಟ ಸುದ್ದಿ ಅದು ಏನಂದ್ರೆ ಫ್ರೆಂಡ್ಸ್, ನನ್ನ ಯಾರ್ದು ಅಲ್ಲ ನನ್ನ ಚಾನೆಲ್ದು ಹೇಳ್ಬೇಕು ಫ್ರೆಂಡ್ಸ್. ಏನಾಗಿದೆ ನನ್ನ ಚಾನೆಲ್ದು ಒಂದು ಕೆಟ್ಟದ್ದು ಏನಾದ್ರು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಮೊದಲು ಎಲ್ಲರಿಗೆ ಕೇಳ್ಕೊತೀನಿ ಏನಂದ್ರೆ ಫ್ರೆಂಡ್ಸ್, ಯಾರಾದರೂ ನನ್ನ ಫಾಲೋವರ್ಸ್ ಯಾರಿದಾರಲ್ಲ, ನನ್ನ ಫಾಲೋವರ್ಸು ಮತ್ತು ಪಬ್ಲಿಕ್ ಯಾರಿದಾರೆ ಎಲ್ಲರೂ ಈ ಟೈಮ್ದಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿ, ನಿಮ್ಮ ಬೆಂಬಲ ಬೇಕು ಅಂತ, ನಿಮ್ಮ ಸಪೋರ್ಟ್ ಬೇಕಂತ ಕೇಳ್ತಾ ಇವತ್ತು ನೋಡಿ ಇದರಲ್ಲಿ ಹೇಳ್ತೀನಿ ಏನಾಗಿದೆ, ಅದು ಕಾರಣ ಏನು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಮೊದಲು ನನ್ನ ಚಾನೆಲ್ ಇದೆಲ್ಲ, ನನ್ನ ಚಾನೆಲ್ ಯಾಕೆ ಇದೆ ಮೊದಲು ಹೇಳ್ಬೇಕಂದ್ರೆ ನನ್ನ ಚಾನೆಲ್ ಯಾಕೆ ಇದೆ, ನನ್ನ ಚಾನೆಲ್ ಯಾಕೆ ಮಾಡಿದ್ರು ಯಾರು ಅಂತ ಕೂಡ ಗೊತ್ತಿಲ್ಲ. ಅದು ನನ್ನ ಚಾನೆಲ್ ಯಾಕೆ ಇದೆ ಹೇಳ್ಬೇಕಾದ್ರೆ ತುಂಬ ಇದಾಗಿದೆ. ಚಾನೆಲ್ ಯಾಕೆ ಇದು ಕೂಡ ನನಗೆ ಗೊತ್ತಿಲ್ಲ. ಆದರೆ ಚಾನೆಲ್ ಯಾಕೆ ಮಾಡಿ ಅವರು ನನಗೆ ಬಿಟ್ಟಿಲ್ಲ. ನನ್ನ ವಿಡಿಯೋ ಯಾವ ವೈರಲ್ ಅದ, ಒಂದೊಂದು ಕೆ ನ್ಯೂಸ್ ಬಂದಿದ್ದು ಫ್ರೆಂಡ್ಸ್. ಹೇಳ್ಬೇಕಾದ್ರೆ ಒಂದೊಂದು ವಿಡಿಯೋ 4 ವಿಡಿಯೋಗೆ ಒಂದೊಂದು ಕೆ ನ್ಯೂಸ್ ಬಂದಿದ್ದು. ಅವ್ನು 4 ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಫ್ರೆಂಡ್ಸ್. ಅದು ಕೂಡ ನನಗೆ ಗೊತ್ತಿಲ್ಲ, ಮೇಲ್ ಬಂದಿಲ್ಲ, ಏನೂ ಬಂದಿಲ್ಲ. ಅದು ಹೇಗೆ ಡಿಲೀಟ್ ಆಗಿದ್ದು ಕೂಡ ಅಂತ ನನಗೆ ಗೊತ್ತೇ ಇಲ್ಲ. ಹೇಳ್ಬೇಕಾದ್ರೆ ಯಾಕೆ ಮಾಡಿದ್ದಾರೆ ಫ್ರೆಂಡ್ಸ್, ಯಾಕೆ ಮಾಡಿದ್ದಾರೆ, ಅದು ಯಾರು ಮಾಡಿದ್ದಾರೆ ಅಂತ ಕೂಡ ಗೊತ್ತೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಕಾಲೇಜ್ ಹೋಗಿದೆ, ಆನ್ಲೈನ್ ಎಕ್ಸಾಮ್ ಬರೆದು ಬಂದು ಕೂತಿದೆ. ಆನಂತರ ನನ್ನ ಫ್ರೆಂಡ್ಸು ಕಾಲ್ ಮಾಡಿದ ನನಗೇನಂತ, ನಿನ್ನ ಚಾನೆಲು ಚೆಕ್ ಮಾಡುವ ಥರಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಅದು ಏನಂತ ಕೇಳಿದ. ಅವಾಗ ಏನಂದೆ, ಪ್ಲೀಸ್ ಹೇಳು, ನನಗೆ ಏನು ಗೊತ್ತಿಲ್ಲ ಅಂತ ಅಂದಾಗ, ನಿನ್ನ ಚಾನಲಲ್ಲಿ 50 ವೀಡಿಯೋಸ್ ಇದ್ದು 2 ದಿನಗಳ ಹಿಂದೆ, ಈಗ ನಿನ್ನ ಚಾನಲಲ್ಲಿ 46 ವೀಡಿಯೋಗಳಿದೆ, ಆ ವಿಡಿಯೋ ಡಿಲೀಟ್ ಮಾಡಿದೆ ಅಂತ ಕೇಳಿದ. ಅವಾಗ ಏನೇನು ವಿಡಿಯೋ ಡಿಲೀಟ್ ಮಾಡೋದಲ್ಲ, ನನ್ನ ಚಾನಲ್ ಓಪನ್ ಮಾಡೋಕ್ಕೆ ನನಗೆ ಸಡವಿಲ್ಲ. ಹೇಳ್ಬೇಕಾದ್ರೆ ನನ್ನ ಎಕ್ಸಾಮ್ಸ್ ಒಳಗೆ ನಾನೇ ಓಡಾಡ್ತಿದ್ದೆ. ಆನ್ಲೈನ್ ಎಕ್ಸಾಮ್ ಹೋಗಿದೆ ಫ್ರೆಂಡ್ಸ್. 4 ವಿಡಿಯೋ ಡಿಲೀಟ್ ಆಗಿದ್ದು ಫ್ರೆಂಡ್ಸ್. ನೋಡಿದೆ 4 ವಿಡಿಯೋ ಡಿಲೀಟ್ ಆಗಿದ್ದು. ತುಂಬ ಬೇಜಾರತ್ತು ಹೇಳ್ಬೇಕಂದ್ರೆ. ನಿಮ್ಮ ಮುಂದೆ ನಗಕ್ಕೆ ಹೋಗ್ತಾನೆ. ಈಗ ನೀವು ಹತ್ತಿರ್ಬೋದು, ಇವೇನು 4 ವಿಡಿಯೋ ಡಿಲೀಟ್ ಆದರೂ ಎಷ್ಟು ಖುಷಿಯಾಗಿ ಹೇಳ್ತಿರ್ಬೇಕು. 4 ವಿಡಿಯೋ ಡಿಲೀಟ್ ಆದರೂ ನಿಮ್ಮ ಮುಂದೆ ಹೇಳೋಕ್ಕಾಗ್ತಾಯಿಲ್ಲ, ನಗಕ್ಕೂ ಆಗ್ತಾಯಿಲ್ಲ. ಆ ಥರ ಆಗಿದೆ, ನಡುವಾಗಿದೆ, ಈಕ್ವಲ್ ಆಗಿದೆ. ಹೇಳ್ಬೇಕಂದ್ರೆ ನನ್ನ ವಿಡಿಯೋ ಡಿಲೀಟ್ ಮಾಡಿದಾರೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್. ಅವ್ನು 4 ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ, ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಇದರಲ್ಲಿ ಆಗ್ತಿದೆ ಫ್ರೆಂಡ್ಸ್, ಫೀಲಿಂಗ್ ಆಗ್ತಿದೆ. ಹೇಳ್ಬೇಕಂದ್ರೆ ಹೊಸ ಯೂಟ್ಯೂಬರ್ಸ್ಗೆ ಕೇಳಿ, ನೀವು ಯಾರ್ಯಾರು ಯೂಟ್ಯೂಬರ್ಸ್ ಇದ್ರಲ್ಲ ಅವ್ರಿಗೆಲ್ಲ ಅನುಭವ ಆಗಿರ್ತಿದ್ವಿ. ಏನಂತ ಒಂದೇ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ, ಒಂದೊಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಇದನ್ನು ಹೇಳ್ಬೇಕಂದ್ರೆ, ನಿಮ್ಮ ಮೊದಲೇ ಹೇಳ್ಬೇಕಂದ್ರೆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಹೇಳ್ಬೇಕಂದ್ರೆ, ಒಂದು ವಿಡಿಯೋ ಮಿನಿಮಮ್ 60 ತಾಸು ಫ್ರೆಂಡ್ಸ್. ಎಲ್ಲ ಬೆಳಗ್ಗೆ ಎದ್ದು ಜಳಕ ಮಾಡಿ ಆನಂತರ ವಿಡಿಯೋ ಮಾಡಿ ಆನಂತರ ಇದು ಮಾಡ್ಬೇಕಾದ್ರೆ ಫ್ರೆಂಡ್ಸ್ ತುಂಬ ಕಷ್ಟ ಆಗುತ್ತೆ ನನಗೆ. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದೆ. ಆ 4 ವಿಡಿಯೋಗಳು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದೆ. ಆ ವಿಡಿಯೋ ಮಾಡಿದ್ದಕ್ಕೂ ನನಗೆ ಫಲಿತಾಂಶ ಸಿಕ್ಕಿತ್ತು. ಹೇಳ್ಬೇಕಂದ್ರೆ ಅಷ್ಟು ಕಷ್ಟಪಟ್ಟಿದ್ದಾನೆ, ಅಷ್ಟು ನನಗೆ ಫಲಿತಾಂಶ ಸಿಕ್ಕಿತ್ತು. ಆದರೆ ಆ ವಿಡಿಯೋಗಳನ್ನೇ ಡಿಲೀಟ್ ಮಾಡಿದ್ದಾರೆ. ಹೇಳ್ಬೇಕು ಫ್ರೆಂಡ್ಸ್, ಈ ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ಅವ್ರಿಗೆ ಹೇಳ್ತಾನೆ, ನೀವು 1 ವಿಡಿಯೋ ಡಿಲೀಟ್ ಮಾಡಿದಾರ, ನಾನು 4 ವಿಡಿಯೋ ಡಿಲೀಟ್ ಮಾಡಿದಾರ, ನಿಮ್ಮ ಮುಂದೆ 8 ವಿಡಿಯೋ ಮಾಡಿ ತೋರಿಸೋ ಕೆಪಾಸಿಟಿ ಯಾಕೆ ಇದೆ ನನಗೆ. ಹೇಳ್ಬೇಕಂದ್ರೆ ನನಗೆ ಟೆಕ್ನಿಕ್ ಎಲ್ಲ ಬರುತ್ತೆ. ನನಗೇನು ಬರೋಲ್ಲ ಅಂದ್ರೆ ನನ್ನ ಫಾಲೋವರ್ಸ್ ನನಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ, ನನ್ನ ಪಬ್ಲಿಕ್ ಅಷ್ಟು ಸಪೋರ್ಟ್ ಮಾಡ್ತಾರೆ. ನನಗೆ ಹೇಳ್ಬೇಕಂದ್ರೆ ನನ್ನ ವಿಡಿಯೋ ಚಾನಲ್ ಇದ್ದಲ್ಲಿ ಯಾರ್ಯಾರು ವಿಡಿಯೋ ನೋಡ್ತಾರೆ ಅಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ. ಹೇಳ್ಬೇಕಾದ್ರೆ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ, 1K ಸಬ್ಸ್ಕ್ರೈಬ್ ಆಗಿದೆ, ನನಗೆ ಸಪೋರ್ಟ್ ಮಾಡ್ತಾರೆ. ಅದು ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಏನಾದರೂ ವಿಡಿಯೋ ಮಾಡ್ತೀನಿ. ಡಿಲೀಟ್ ಮಾಡಿದವರು ಹೇಳ್ತೀನಿ, ನೀವು ಎಷ್ಟರೇ ವಿಡಿಯೋ ಡಿಲೀಟ್ ಮಾಡಿದಾರೆ, ಚಾನಲೇ ಡಿಲೀಟ್ ಮಾಡ್ತಾರೆ, ಮಾಡಿ ಮತ್ತೊಂದು ಹೊಸದು ಕ್ರಿಯೇಟ್ ಮಾಡಿ ವಿಡಿಯೋ ಮಾಡ್ತೀನಿ. ನಾನು ಮಾಡಲ್ಲ ಅಂತಲ್ಲ, ವಿಡಿಯೋ ಡಿಲೀಟ್ ಮಾಡ್ಬೇಕಾದ್ರೆ ನಿಮಗೆ ಮನಸ್ಸಿಗೆ ಕರುಣೆ ಬರುತ್ತೋ ಇಲ್ಲ ಗೊತ್ತಿಲ್ಲ. ಹೇಳ್ಬೇಕಾದ್ರೆ ನನಗೆ ಮಾತ್ರ ಹೇಳ್ತೀನಿ, ಅವ್ರಿಗೆ ಒಂದೇ ಮಾತು ಹೇಳ್ತಾನೆ, ಅವ್ರಿಗೆ ಹೆಚ್ಚು ಹೇಳೋಲ್ಲ, ಒಂದೇ ಮಾತು. ನೀವು ವಿಡಿಯೋ ಡಿಲೀಟ್ ಮಾಡಿದ್ರೆ, ಆ ಡಿಲೀಟ್ ಮಾಡಿದ ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರುತ್ತೆ ಅದರಿಂದ ಅಂತ ನಿಮಗೆ ಗೊತ್ತಿದೆ. ಹೇಳ್ಬೇಕಾದ್ರೆ ಗೊತ್ತಿದೆಯಾ? ಬೇಕಾದ್ರೆ ನೀವು ಅದೇ ಹೊಸ ಯೂಟ್ಯೂಬರ್ಸ್ ಯಾರ್ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವ್ರು ಕೇಳಿ. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಅಣ್ಣ ಎಷ್ಟು ಟೈಮ್ ಆಗುತ್ತೆ, ಏನು ಮಾಡಬೇಕು ಅಂತ ಅವ್ನು ಹೇಳ್ತಾನೆ. ತಮ್ಮ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಮಿನಿಮಮ್ ಭಾಳ ಅಂದ್ರೆ ತುಂಬ ಕಷ್ಟಪಡಬೇಕು. ಒಂದು ವಿಡಿಯೋ ಮಾಡ್ಬೇಕಂದ್ರೆ ನೀವು ಒಂದು ವಿಡಿಯೋ ಮಾಡ್ಕೊಂಡ್ರೆ ತುಂಬ ಕಷ್ಟಪಡಬೇಕು. ಕಷ್ಟಪಟ್ಟು ವಿಡಿಯೋ ಮಾಡಿದ್ರೆ ನಾನು 4 ವಿಡಿಯೋ ಮಾಡಿದ್ದೀನಲ್ಲ, ಅವ್ನು 4 ವಿಡಿಯೋ ಮಾಡ್ಬೇಕಾದ್ರೆ ತುಂಬ ಕಷ್ಟ ಆಗೈತೆ ನನಗೆ. ವಿಡಿಯೋ ಮಾಡ್ಬೇಕಂದ್ರೆ ತುಂಬ ಕಷ್ಟ. ಹೇಳ್ಬೇಕಂದ್ರೆ ಅದಾವಾಗ ನನಗೆ ಈ ವಿಡಿಯೋ ಡಿಲೀಟ್ ಆಗಿದ್ದು ಗೊತ್ತಿದ್ದ ಮೇಲ್ ಕೂಡ ಬಂದಿಲ್ಲ, ಏನೂ ಕೂಡ ಬಂದಿಲ್ಲ. ಆ ಡಿಲೀಟ್ ಆಗಿರೋ ವಿಡಿಯೋ ನಾನು ಏನು ಮಾಡಿದೆ, ಡಿಲೀಟ್ ಆಗಿದೆ ವಿಡಿಯೋ ಬಾ ಅಂತ, ಚಾನಲ್ ಸೆಟ್ ಆಗಲ್ಲ ಮತ್ತು ಇವೆಲ್ಲ ಡಿಲೀಟ್ ಮಾಡ್ತಾರಂತ ಬಿಟ್ಟು ಕೂತಿದ್ದೆ. ಆವಾಗ ನನ್ನ ಫ್ರೆಂಡ್ಸ್ ಹೇಳಿದ, ನೀವು ವಿಡಿಯೋ ಡಿಲೀಟ್ ಮಾಡಿದ್ದಾರೆ, ನಿನ್ನ ವಿಡಿಯೋ ಡಿಲೀಟ್ ಮಾಡಿದರೆ ನಿನ್ನ ಚಾನಲ್ ಡಿಲೀಟ್ ಮಾಡಿಲ್ಲ, ನಿನ್ನ ಮೈಂಡಲ್ಲಿ ತೆಗೆದೋಗಿ ನೀವು ನಾನೇನಿದೆ ಅವನ ಮುಂದೆ, ನಾ ಚಾನಲ್ ಸೆಟ್ ಆಗೋಲ್ಲ, ನಾನು ಬರೋಲ್ಲ, ನಾನು ಮಾಡೋಲ್ಲ ವಿಡಿಯೋ ಅಂದಿದೆ. ಆವಾಗ ಅವ ಏನಿದೆ, ನೀನು ಪಬ್ಲಿಕ್ ಸಪೋರ್ಟ್ ಇದೆ, ನನಗೆ ಪಬ್ಲಿಕ್ ಸಪೋರ್ಟ್ ಮಾಡ್ತಿದ್ದೆ, ತುಂಬ ಸಪೋರ್ಟ್ ಮಾಡ್ತಿದ್ದೆ. ಹಾಗೆ ನೀನು ನ್ಯೂಸ್ ಕೂಡ ಬರ್ತೇವೆ, 1K ಅಲ್ಲ 2K ನ್ಯೂಸ್ ಬರ್ತೇವೆ, ಇನ್ನೂ ವಿಡಿಯೋ ಮಾಡಿದರೆ ನೀ ಹೆಚ್ಚು ವಿಡಿಯೋ. ಅದಕ್ಕೆ ನೀನು ಮಾಡು, ವಿಡಿಯೋ ಮಾಡೋದು ಬಿಡಬೇಡ, ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದು ಬಿಡಬೇಡ, ವಿಡಿಯೋ ಮಾಡು ಅಂತ ಹೇಳ್ತಾ ಇದ್ದ. ಹೇಳಿದ ನನಗೆ ವಿಡಿಯೋ ಮಾಡು ಅಂತ ಹೇಳಿದೆ. ಅವಾಗ ವಿಡಿಯೋ ಮಾಡಿರೋ ವೇಸ್ಟಪ್ಪ, ಬಿಡಪ್ಪ ಅಂತಿದ್ದೆ. ಅವಾಗ ಏನಂದ, ನೀನು ಟ್ಯಾಲೆಂಟ್ ತೋರಿಸ್ತಿದ್ದೆ, ನೀ ಏನಂತ ಬಂದಿದ್ದೆ, ನೀ ಏನು ಗುರು ಹಿಡ್ಕೊಂಡು ಬಂದಿದ್ದೆ ಅಂತ, ನೀ ಯೂಟ್ಯೂಬಲ್ಲಿ ಒಂದು ಫೇಮಸ್ ಆಗ್ತೀನಿ ಅಂತ ಬಂದಿದೆ, ನೀ ಏನು ಮಾಡ್ತಿದ್ದೆ, ನಡು ಬಿಟ್ಟರೆ ನೀನು ಆಸೆ ನಿರ್ವಹಿಸಿ ಆಗ್ತಿದೆ ಅಂತ ಹೇಳಿದಾಗ ನನಗೆ
ಒಂದಿಟ್ಟು ಇದು ಮಾಡಿದೆ. ಆವಾಗ ನನಗೆ ಸಿಟ್ಟು ಬಂದು ನಾನು ಏನು ಮಾಡಿದೆ, ವಿಡಿಯೋ ಮಾಡ್ತೀನಿ, ಇನ್ನು ವಿಡಿಯೋ ಮಾಡಲ್ಲ, ಇನ್ನು ವಿಡಿಯೋ ದಿನಾಲೂ ವಿಡಿಯೋ 2-3 ಅಪ್ಲೋಡ್ ಮಾಡ್ತೀನಿ, ಇನ್ನು ಅವು ಎಷ್ಟು ಡಿಲೀಟ್ ಮಾಡ್ತಾನೆ ನೋಡ್ತೇನೆ ನಾನು ಅಂತ ಹೇಳಿ ಈ ವಿಡಿಯೋದಲ್ಲಿ ಈಗ ಬಂದು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಗೆ ಕೇಳ್ಕೊಳ್ತಿದ್ದೀನಿ ಫ್ರೆಂಡ್ಸ್, ಯಾಕಂದ್ರೆ ನೀವು ಎಲ್ಲ ನನ್ನ ಪಬ್ಲಿಕ್ಸ್ ಏನಿದಾರಲ್ಲ ಎಲ್ಲರೂ ಪ್ಲೀಸ್ ಈ ವಿಷಯದಲ್ಲಿ ಹೇಳ್ಬೇಕಾದ್ರೆ ಕೈ ಮುಗಿದು ಕೈ ಎಲ್ಲ ನಿಮಗೆ ಕಾಲೇ ಹಿಡಿದಿದ್ದೀನಿ ಅಂತ ತಿಳ್ಕೊಂಡು ನನಗೆ ತುಂಬ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಒಂದು ವಿಡಿಯೋ ಡಿಲೀಟ್ ಮಾಡಿದರೆ ನಡೀತಿತ್ತು, ಆದರೆ 4 ವಿಡಿಯೋ ಡಿಲೀಟ್ ಮಾಡಿದರೆ 4 ವಿಡಿಯೋ ನ್ಯೂಸ್ ಸೆಟ್ ಬಂದಿದ್ದು. ಹೇಳ್ಬೇಕಾದ್ರೆ ನಾನು ಅಂದಿದ್ದೀನಿ 4 ವಿಡಿಯೋ ಡಿಲೀಟ್ ಆಗಿದೆ, ಇನ್ನು ಈ 4 ವಿಡಿಯೋ ಡಿಲೀಟ್ ಅದು ಇನ್ನು 6 ವಿಡಿಯೋ ನೀವು ನಾನು 4 ವಿಡಿಯೋ ಡಿಲೀಟ್ ಮಾಡಿದ್ರೆ ಒಂದೊಂದಕ್ಕೆ ಏನು ನ್ಯೂಸ್ ಅದರ ನನ್ನ ಫಾಲೋವರ್ಸ್ ನನ್ನ ಪಬ್ಲಿಕ್ಸಿಟಿ ಏನಿದೆಲ್ಲ ನನಗೆ ಏನು ಸಪೋರ್ಟ್ ಮಾಡ್ತಾ ಇರಲ್ಲ ಅವರು. ನೀವು ನಾನು 4 ವಿಡಿಯೋ ಡಿಲೀಟ್ ಮಾಡಿದ್ದು ಅದರ ಡಬಲ್ ನ್ಯೂಸ್ ಬರುತ್ತೆ ಅಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ದೀನಿ. ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಇದಾರಲ್ಲ ಎಲ್ಲರೂ ಕೈ ಮುಗಿತೀನಿ, ಅವ್ರಿಗೆಲ್ಲರಿಗೂ ಇದು ಗೊತ್ತಿರುತ್ತದೆ. ಹೊಸ ಯೂಟ್ಯೂಬರ್ಸ್ಗೆ ತುಂಬ ಗೊತ್ತಿರುತ್ತೆ. ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟ ಬೇಕು, ಎಷ್ಟು ಟೈಮ್ ಬೇಕು ಅಂತ ಹೇಳ್ತಾಯಿದ್ದೀನಿ. ಎಲ್ಲರೂ ಹೊಸ ಯೂಟ್ಯೂಬರ್ಸ್ಗೆ ಹೇಳ್ತಾಯಿದ್ದೀನಪ್ಪ, ನನ್ನ ಚಾನಲ್ ಸಪೋರ್ಟ್ ಮಾಡಿ. ಮತ್ತು ಹೊಸ ಯೂಟ್ಯೂಬರ್ಸಿಗೆ ಅವ್ರ ಕಷ್ಟ ಏನಂತ ನನಗೆ ಗೊತ್ತು, ಅದಕ್ಕೆ ನಾನು ಏನು ಮಾಡ್ತಿದ್ದೆ, ನನಗೆ ಬೇರೆದವ್ರು ಹೊಸ ಯೂಟ್ಯೂಬರ್ಸ್ ಯಾರಾದರೂ ಒಂದು ವೀಡಿಯೋ ಬಂದರೆ ಅವರಿಗೆ ಆಲ್ ದ ಬೆಸ್ಟ್ ಅಂತ ಕಮೆಂಟ್ ಹಾಕಿರ್ತಾನೆ. ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ಳಿ, ಆಲ್ ದ ಬೆಸ್ಟ್ ಕಮೆಂಟ್ ಹಾಕಿ ಆನಂತರ ಒಂದು ಸಬ್ಸ್ಕ್ರೈಬ್ ಮಾಡಿರ್ತಾನೆ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿರ್ತಾನೆ. ಹೇಳ್ಬೇಕಂದ್ರೆ ನೀವು ನನಗೆ ಸಪೋರ್ಟ್ ಮಾಡಿ. ಈ ವಿಷಯದಲ್ಲಿ ಹೇಳ್ಬೇಕಂದ್ರೆ ಚಾನಲ್ ಯಾಕಾಗಿದೆ ಪ್ಲೀಸ್ ಸಪೋರ್ಟ್ ಮಾಡಿ. ಪಬ್ಲಿಕ್ ತುಂಬ ನನಗೆ ಇನ್ನು ನುಕ್ಸಾನ್ ಆಗಿದೆ. ಹೇಳ್ಬೇಕಂದ್ರೆ ನನ್ನ ಚಾನಲ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಎಲ್ಲರೂ ನೀವು ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ನನ್ನ ಚಾನಲ್ ಮತ್ತೆ ವಿಡಿಯೋ ಮಾಡ್ತೀನಿ. ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ತೀರಂತ ತಿಳ್ಕೊಂಡು ಮತ್ತೆ ನಾನು ವಿಡಿಯೋ ಮಾಡ್ತೀನಿ. ಅವ್ರು ಡಿಲೀಟ್ ಮಾಡಿದವ್ರಿಗೆ ಹೇಳ್ತೇನೆ, ಅವ್ರಿಗೆ ಇನ್ನೂ ವಿಡಿಯೋ ಮಾಡ್ತೇನೆ, ನೀವು ಯಾಕೆ ಮಾಡಿದಾರ ನೀವು ಕೈಯಲ್ಲಿ ಯಾಕೆ ಮಾಡಿದಾರೆ ನೀವು ಹೇಳ್ಬೇಕಾರೆ ನೀವು ಯಾಕೆ ಮಾಡಿದಾರೆ, ಯಾಕೆಂದರೆ ನಾ ಮಾಡೋದು ನೋಡಿ ನಿಮಗೆ ಉರಿತಿದೆ, ನೀವು ಮಾಡೋಕ್ಕಾಗಲ್ಲ. ಅದು ನೀವು ಮಾಡಿ. ಯಾಕೆ ಬೇರೆದವ್ರ ಲೈಫಲ್ಲಿ ಯಾಕೆ ನೀವು ಜಾಯ್ನ್ ಆಗಿ ಅವ್ರ ಲೈಫನ್ನು ಹಾಳು ಮಾಡ್ತೀರಾ? ಯಾಕೆ ಹಾಳು ಮಾಡ್ತಾರೆ? ನೀವು ಕೂಡ ಮಾಡಿ, ನೀವು ಚಾನಲ್ ಕ್ರಿಯೇಟ್ ಮಾಡಿ, ನೀವು ಇನ್ನೂ ಫೇಮಸ್ ಆದ್ರೆ ಕಾಲು ಹಿಡಿದು ಜಗ್ಗೋದು ನಿಮಗೆ ಕೆಲಸ ಆಗಿದೆ. ನಾ ಹೇಳ್ಬೇಕಂದ್ರೆ ಮೊದಲು ಅಂಥವ್ರು ಯಾರಿದಾರಲ್ಲ ಅವ್ರನ್ನ ಸುಮ್ಮನೆ ಬಿಡಬೇಡಿ. ಹೇಳ್ಬೇಕಂದ್ರೆ ಯೂಟ್ಯೂಬರ್ಸ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕೈಯಲ್ಲೇ ನಿಗೋಲ್ಲ ಅಂತ ಸ್ವಲ್ಪ ಸುಮ್ಮನೆ ಕೂತು ಆದರೆ ಆಗ್ತಿದ್ರು. ನೀವು ಡಿಲೀಟ್ ಮಾಡಿದವು ಚಾನಲ್ ಒಂದೊಂದು ವೀಡಿಯೋ ಮಾಡ್ಬೇಕಾರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಾ? ಆದರೆ ಒಂದೊಂದು ವೀಡಿಯೋ ಮಾಡ್ಬೇಕಾದ್ರೆ ತುಂಬ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ, ಅದ್ರ ಫಲಿತಾಂಶ ಗೊತ್ತಿದೆ. ಅದು ಮಾಡ್ಬೇಕಾದ್ರೆ ವೀಡಿಯೋ ಎಷ್ಟು ಕಷ್ಟ ಆಗ್ತಿದೆ ಅಂತ ಗೊತ್ತಿದೆ. ನಿಮ್ಮ ಕೈಯಲ್ಲಿ ನಿಗೋದಿಲ್ಲ ಅಂದರೆ ನೀವು ಯಾಕೆ ನಮ್ಮ ವೀಡಿಯೋ ಡಿಲೀಟ್ ಮಾಡಿದ್ರೆ ನೀವು ಯಾಕೆ ಮಾಡ್ತೀರಾ? ನೀವು ನಮ್ಮಂಗೆ ಯೂಟ್ಯೂಬರ್ಸ್ ಇದ್ದರೆ ನೀವು ಯೂಟ್ಯೂಬ್ ವೀಡಿಯೋ ಮಾಡಿ ನೀವು ತೋರಿಸ್ಬೇಕಲ್ಲ ನಿಮ್ಮ ಪವರ್ ಎಷ್ಟಿದೆ ಅಂತ. ಅಲ್ಲಿ ನಿಮ್ಮದು ಎಷ್ಟು ದಮ್ಮಿದೆ, ಎಷ್ಟು ನಿಮಗೆ ಇನ್ನು ಟ್ಯಾಲೆಂಟ್ ಇದೆ ಅಂತ ತೋರಿಸ್ಕೊಡ್ಬೇಕು. ಅದ್ರ ಬಿಟ್ಟು ಈ ಹುಡುಗಿಯರ್ಗೈತೆ ವಿಡಿಯೋ ಡಿಲೀಟ್ ಮಾಡೋದು ಅಂದರೆ ಹುಡುಗಿಯರಿಗೆ ಅನ್ಸೋಂಗಿಲ್ಲ ನಿಮ್ಗೆ. ನಿಮಗೆ ಚೆಕ್ಕರ್ಗೆ ಅವ್ರಿಗೆ ಅನ್ಸೋಂಗಿಲ್ಲ ನಿಮಗೆ. ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಅವ್ರಿಗೂ ಅನ್ಸೋಂಗಿಲ್ಲ. ನೀವು ಅದಕ್ಕೆ ಸೆಟ್ ಆಗೋಲ್ಲ. ನೀವು ಕೈಯಲ್ಲೇ ನಿಗಲಿಲ್ಲ ಅಂದ್ರೆ ಬಿಟ್ಟು ಬಿಡೋದು. ಈ ಥರ ಚಾನೆಲ್ ಯಾಕೆ ಮಾಡಿ ಡಿಲೀಟ್ ಮಾಡೋದು ನಿಮಗೆ ತುಂಬ ಇದಾಗುತ್ತೆ. ಹೇಳ್ಬೇಕಂದ್ರೆ ಚಾನೆಲ್ ಯಾಕೆ ಮಾಡಿ ಡಿಲೀಟ್ ಮಾಡೋದು ನಿಮಗೆ ಎಲ್ಲಿಂದರಪ್ಪ? ಹೇಳ್ಬೇಕಂದ್ರೆ ನನಗೆ ಯಾಕೆ ನಿಮಗೆ ಮಾತಾಡೋಕ್ಕೆ ನಾಚಿಕೆ ಆಗ್ತದೆ. ನಿಮ್ಮ ಬಗ್ಗೆ ಯಾರು ಯಾಕರ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ನೀವು ಯಾಕರ್ಸ್ ಇದ್ದೀರಾ, ನಿಮಗೆ ಯಾಕರ್ಸ್ ಎಲ್ಲರಿಗೂ ಬರೋಲ್ಲ. ಯಾರು ಮಾಡಿದಾರೆ ನನಗೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಮತ್ತು ಎಲ್ಲರಿಗೂ ಅನ್ನೋಕ್ಕಾಗಲ್ಲ. ಯಾಕೆಂದರೆ ಅವರು ಕೆಲವಷ್ಟು ಇರ್ತಾರೆ, ಅವರು ಹಂಗಿಲ್ಲ. ಯಾಕರ್ಸ್ ಇದ್ದಾರೆ ನೀವು ಇರ್ರಿ, ನೀವು ಏನು ನಿಮ್ಮ ಪಾಳಿಗೆ ಇರ್ರಿ. ಮತ್ತು ಬೇರೆದವ್ರ ಚಾನಲ್ ಡಿಲೀಟ್ ಮಾಡೋದು, ಬೇರೆದವ್ರ ವಿಡಿಯೋ ಡಿಲೀಟ್ ಮಾಡೋದು ಅಂದರೆ ಅದು ಇದು ಮಾಡಿದಾರಾ? ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಬೇಕಾದ್ರೆ ಒಂದು ಟ್ರೈ ಮಾಡಿ ನೋಡಿ. ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಟೈಮ್ ತಗುತ್ತೆ, ಎಷ್ಟು ಇದಾಗುತ್ತೆ, ಮತ್ತು ಎಷ್ಟು ಕಷ್ಟ ಆಗುತ್ತೆ ಎಡಿಟ್ ಮಾಡೋಕ್ಕೆ, ಎಷ್ಟು ಕಷ್ಟ ಆಗುತ್ತೆ, ಮತ್ತು ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ನೀವು ಟ್ರೈ ಮಾಡಿ ನೋಡಿ. ನೀವು ವಿಡಿಯೋ ನೋಡಿ ಆನಂತರ ನನಗೆ ತಿಳಿಸಿ ನೀವು ಕಮೆಂಟ್ ಬಾಕ್ಸ್. ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಅದರಲ್ಲ ಈ ಹೇಳೋದು ನಿಮಗೆ ಗೊತ್ತಿರಬೇಕು. ನೀವು ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಮುಂದೆ ನಿಮಗೂ ಕೂಡ ಆಗುತ್ತೆ, ಇದು ಆಗಲೇಬೇಕು, ನಿಮಗೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೊಸ ಯೂಟ್ಯೂಬರ್ಸ್ ಯಾರ್ಯಾರು ಇದಾರಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಿಮಗೂ ಕೂಡ ಆಗುತ್ತೆ, ಇದು ಆಗಲೇಬೇಕು. ಹೇಳ್ಬೇಕಂದ್ರೆ ಆಗುತ್ತೆ. ಹೇಳ್ಬೇಕಂದ್ರೆ ಇಲ್ಲಿ ಯಾಕಿಂಗ್ ಮಾಡಿ ನಿಮಗೆ ಏನಿಲ್ಲ. ನೀವು ನನ್ನ ಚಾನಲ್ ವಿಡಿಯೋ ಡಿಲೀಟ್ ಮಾಡಿದಾರ ಒಪ್ಕೋತೀನಿ, ಡಿಲೀಟ್ ಮಾಡಿದಾರೆ, ನಿಮ್ಗೆ ಏನು ಲಾಭ ಆಯಿತು? ಯಾರು ನಿಮಗೆ ಅಮೌಂಟ್ ಕೊಟ್ರಾ? ಏನು ಕೊಟ್ಟರು? ನೀವು ಯಾಕೆ ನನ್ನ ಚಾನಲ್ ಡಿಲೀಟ್ ಮಾಡಿದಾರ? ನೀವು 4 ವಿಡಿಯೋ ಡಿಲೀಟ್ ಮಾಡಿದಾರ, 4 ವಿಡಿಯೋ ಡಿಲೀಟ್ ಮಾಡಿದಾರ. ಇವತ್ತು 4 ಡಬಲ್ ಆಗ್ತೇನೆ ನೋಡಿ, ಬೇಕಾದ್ರೆ ಟ್ರೈ ಮಾಡ್ತಾರಾ? ಇವತ್ತಿದು 100 ವಿಡಿಯೋ ಆಗ್ತೇನೆ. ಇನ್ನೂ 100 ವಿಡಿಯೋ ಮಾಡೋ ಕೆಪಾಸಿಟಿ ಇನ್ನೂ ಇದೆ ನನಗೆ. ಇನ್ನೂ ಚಾನಲ್ ನಡೆಸೋ ಕೆಪಾಸಿಟಿ ಇದೆ. ಈ ಚಾನಲ್ ಡಿಲೀಟ್ ಮಾಡಿದಾರ, ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡ್ತಾನೆ, ಅದು ಡಿಲೀಟ್ ಮಾಡ್ತಾರೆ, ಮತ್ತೊಂದು ಕ್ರಿಯೇಟ್ ಮಾಡ್ತಾನೆ. ನನಗೇನಾಗುತ್ತೆ? ದಿನಲ್ಲೂ ಚಾನಲ್ ಕ್ರಿಯೇಟ್ ಮಾಡ್ತಾನೆ, ನನ್ನ ಫಾಲೋವರ್ಸ್ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಕಂಟೆಂಟ್ಸು ಅವ್ರಿಗೆ ಇಷ್ಟ ಆಗಿದೆ. ಅವರು ನಾನು ಯಾವುದೇ ಜಾಗದಲ್ಲಿ ಕೂತು, ಯಾವುದೇ ಇದರಲ್ಲಿ ಕೂತು ನಾವು ವೀಡಿಯೋ ಮಾಡಿದ್ರೆ ನೋಡ್ತಾರೆ ನಂದು ವೀಡಿಯೋ. ನೀವು ನಂದು ಚಾನಲ್ ಡಿಲೀಟ್ ಮಾಡಿದಾರ, ನೀವು ನನ್ನ ಚಾನಲ್ ಡಿಲೀಟ್ ಮಾಡಿ, ನನ್ನ ವೀಡಿಯೋಗಳು ಎಲ್ಲ ಡಿಲೀಟ್ ಮಾಡಿ. ಹೇಳ್ತಾ ಇದ್ದೀನಿ ಅವ್ರಿಗೆ, ನನ್ನ ವೀಡಿಯೋಗಳು ಎಲ್ಲ ಡಿಲೀಟ್ ಮಾಡಿ. ಇನ್ನೂ
ವಿಡಿಯೋ ಹಾಕೋಷ್ಟು ಕೆಪಾಸಿಟಿ ಇದೆ ಅಂತ ನಾವು ಚಾನಲಲ್ಲಿ ಬಂದಿದ್ದು. ವಿಡಿಯೋ ಹಾಕೋಲ್ಲ ಕೆಪಾಸಿಟಿ ಇಲ್ಲದ ಬಂದಿರ್ಕಿಲ್ಲ. ಹೇಳ್ಬೇಕಂದ್ರೆ ನೀವು ಯಾರು ನಿಮ್ಮ ಕೈಯಲ್ಲಿ ಆಗಲ್ಲ ಅಂದ್ರೆ ಈ ಕೆಲಸ ಯಾವತ್ತೂ ಮಾಡ್ಕೊಬಿಡಿ. ಹೇಳ್ಬೇಕಂದ್ರೆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿದೆ ಅಂತ ಎಲ್ಲರಿಗೆ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೆ ಕೇಳಿ ಎಷ್ಟು ಟೈಮ್ ತಗುತ್ತೆ, ಎಷ್ಟು ನಿಮಿಷ ತಗುತ್ತೆ ಅಂತ. ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ತಲೆ ಯಾಕಂದರೆ ಎಷ್ಟು ಬರೆದುಕೊಂಡು ವಿಡಿಯೋ ಮಾಡ್ತಾರೆ ಒಬ್ಬರು. ಕೆಲವಷ್ಟು ಯೂಟ್ಯೂಬರ್ಸ್ಗೆ ಹೇಳ್ಬೇಕಂದ್ರೆ ಒಂದು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ತುಂಬ ಕಷ್ಟ ಆಗುತ್ತೆ ಹೇಳ್ತಾ ಇದ್ದೀನಿ. ನೀವು ಏನು ಮಾಡ್ಬೇಕಂದ್ರೆ ನೀವು ಹೇಳ್ಬೇಕಂದ್ರೆ ಈ ಥರ ನಿಮಗೂ ಕೂಡ ಆಗುತ್ತೆ. ಹೇಳ್ಬೇಕಂದ್ರೆ ಈ ಥರ ಆಗಬಾರ್ದಂಗೆ ನೀವು ಜಾಗ್ರತೆಯಾಗಿ ಇರಿ. ಯೂಟ್ಯೂಬರ್ಸ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಯೂಟ್ಯೂಬರ್ಸ್ಗೆ ಎಲ್ಲರಿಗೆ ತುಂಬ ಕಷ್ಟ ಆಗಿರುತ್ತೆ. ವಿಡಿಯೋ ಮಾಡ್ಬೇಕಾದ್ರೆ ಒಂದೊಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ನಿಮ್ಮ ಚಾನಲನ್ನು ನೀವು ಇದು ಮಾಡ್ತಾಯಿರಿ, ನಿಮ್ಮ ಚಾನಲನ್ನು ನೋಡ್ತಾಯಿರಿ. ಮತ್ತು ನಿಮಗೆ ಆಗಲ್ದವ್ರು ಯಾರಿದ್ದಾರೆ ಅವ್ರ ಮುಂದೆ ಇದು ಮಾಡಿ ವಿಡಿಯೋ ಮಾಡೋಕ್ಕೆ ಬಿಡಬೇಡ. ನನಗೆ ತುಂಬ ಬೇಜಾರಿದೆ ಅಂತ ಮನಸ್ಸಿಗೆ ನಾನು ವಿಡಿಯೋ ಮಾಡೋದು ಬಿಡೋಲ್ಲ. ಹೇಳ್ಬೇಕಂದ್ರೆ ವಿಡಿಯೋ ಮಾಡೋದು ಮಾತ್ರ ಯಾಕಾರಕ್ಕೂ ಬಿಡೋಲ್ಲ. ಯಾಕೆಂದರೆ ನನ್ನ ಫಾಲೋವರ್ಸು ನಾನು ಸಪೋರ್ಟ್ ಮಾಡ್ತಾರೆ ಅಂತ ತಿಳಿದು ಅವ್ರ ಮೇಲೆ ನಂಬಿಕೆ ಇಟ್ಟು ನಾನು ವಿಡಿಯೋ ಮಾಡ್ತೀನಿ, ಮತ್ತೆ ವಿಡಿಯೋ ಮಾಡ್ತೀನಪ್ಪ. ವಿಡಿಯೋ ಬಿಡೋಲ್ಲ ಯಾವುದೋ ಕಾರಣಕ್ಕೂ. ವಿಡಿಯೋ ಚಾನಲ್ ಅವ್ರು ಎಷ್ಟೇ ಡಿಲೀಟ್ ಮಾಡಿರಿ, ಅವ್ರು ಯಾರ್ಯಾರು ಹ್ಯಾಕರ್ಸರು ಎಷ್ಟೇ ವಿಡಿಯೋ ಡಿಲೀಟ್ ಮಾಡಿರಿ, ಚಾನಲ್ ಡಿಲೀಟ್ ಮಾಡಿರಿ ಕೂಡ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿ ನಿಮ್ಮ ಮುಂದೆ ಬರ್ತೇನೆ. ನಾನು ನಿಮ್ಮ ಮುಂದೆ ಬಂದು ನನ್ನ ಫಾಲೋವರ್ಸ್ ಯಾರಿದಾರಲ್ಲ ಅವರು ಕೂಡ ಮಾತಾಡ್ತಾನೆ. ನನ್ನ ಪಬ್ಲಿಕ್ ಸಪೋರ್ಟ್ ಇದೆ, ನನಗೆ ಯಾರು ಸಪೋರ್ಟ್ ಬೇಡ, ಪಬ್ಲಿಕ್ ಸಪೋರ್ಟ್ ಇದೆ ನನಗೆ. ತುಂಬ ಅಂದರೆ ತುಂಬ ಪಬ್ಲಿಕ್ ಸಪೋರ್ಟ್ ಮಾಡ್ತಾಯಿದ್ದೆ ಅಂತ ಕೂಡ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹೇಳ್ಬೇಕಾದ್ರೆ ಅವ್ರು ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾನು ಕೂಡ ಹೀಗೆ ಬರ್ತೇನೆ, ನಿಮ್ಮ ಮುಂದೆ ಬರ್ತೇನೆ. ವಿಡಿಯೋ ಬಿಡೋಕ್ಕಾಗಲ್ಲ, ಬರ್ತೇನೆ. ವಿಡಿಯೋ ಮಾಡೋದು ಮಾತ್ರ ಯಾವುದೇ ಕಾರಣ ಎಷ್ಟೇ ಕಷ್ಟ ಆದರೂ ವಿಡಿಯೋ ಮಾಡೋದು ಬಿಡೋದಿಲ್ಲ. ಬರ್ತೇನೆ, ಹೇಳ್ತಾ ಇದ್ದೀನಿ, ಬರುತ್ತೇನೆ. ನಾವು ಯೂಟ್ಯೂಬರ್ಸಿಗೆ ಅವ್ನು ನಾನು ಯಾಕೆ ಮಾಡಿದಾರಲ್ಲ ಈ ವಿಡಿಯೋ ಅವ್ರಿಗೆ ತಲುಪಲಿ. ಅವ್ನು ನೋಡ್ತಾನೆ ವಿಡಿಯೋ ಡಿಲೀಟ್ ಮಾಡಿದಾನೆ ಅಂತ ಮತ್ತೆ ವಿಡಿಯೋ ಏನು ಹಾಕಿದ್ದಾನಿಲ್ಲ ಅಂತ ಚೆಕ್ ಮಾಡ್ತಾನೆ. ಅವ್ನಿಗೆ ಹೇಳ್ತಾ ಇದ್ದೀನಿ, ಡಿಲೀಟ್ ಮಾಡೋ, ಎಷ್ಟು ವಿಡಿಯೋ ಡಿಲೀಟ್ ಮಾಡ್ತೇನೆ ಮಾಡೋ, ನನಗೆ ಪಬ್ಲಿಕ್ ಸಪೋರ್ಟ್ ಇದೆ. ಬರುತ್ತೇನೆ, ಬಂದು ತೋರಿಸ್ತೇನೆ, ಮತ್ತೆ ವಿಡಿಯೋ ಮಾಡಿ ತೋರಿಸ್ತೇನೆ. ಹೇಳ್ಬೇಕಂದ್ರೆ ಕಣ್ಣೀರು ಬರ್ತದೆ. ಹೇಳ್ಬೇಕಂದ್ರೆ ಒಂದು ವಿಡಿಯೋ ಮಾಡೋಕ್ಕೆ ಇಷ್ಟು ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತು. ನನಗೆ ತುಂಬ ಅಳು ಬರುತ್ತೆ. ಹೇಳ್ಬೇಕಂದ್ರೆ ಅಳು ಬರುತ್ತೆ. ಅಷ್ಟು ಕಷ್ಟ ಆಗಿದೆ. ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಫಲಿತಾಂಶ ಸಿಕ್ಕಿದ್ದು. ಮತ್ತು ವಿಡಿಯೋ ಡಿಲೀಟ್ ಮಾಡಿದ್ರೆ ನನಗೆ ಅಳು ಬರುತ್ತೆ. ಪಬ್ಲಿಕ್ ಸರ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದು ಬಿಡೋಲ್ಲ. ವಿಡಿಯೋ ಮಾಡ್ತೀನಿ, ಯಾಕಾದರೂ ಕೂಡ ವಿಡಿಯೋ ಮಾಡೋದು ಬಿಡೋಲ್ಲ. ನಿಮ್ಮ ಮುಂದೆ ದಿನಾಲೂ ಒಂದು ಮಿನಿಮಮ್ ಇಲ್ಲಾಂದ್ರೆ 1-2 ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಈ ವಿಷಯದಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಪಬ್ಲಿಕ್ಸ್ ಯಾರ್ಯಾರು ನನಗೆ ಈ ವಿಡಿಯೋದಲ್ಲಿ ಕೈಡಿ ಅಂತ ಹೇಳ್ತಾ ಪ್ಲೀಸ್ ಕೇಳ್ಕೊತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ 5 ಕಾರಣ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕೇಳ್ತಾ ಇದ್ದೀನಿ, ಇನ್ನೊಮ್ಮೆ ಕೇಳ್ತೀನಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನನಗೆ ಅವ್ರು ಯಾಕೆ ಮಾಡಿದ್ದಾರೆ ಅವರಿಗೆ ಏನಾದರೂ ಅಂದರೂ ನನಗೆ ವೇಸ್ಟ್. ನನಗೆ ಮಾತಾಡಿ ಇದಾಗ್ತಿದೆ, ಬ್ಯಾಸರ ಬರ್ತಿದೆ. ಅವ್ರಿಗೆ ಹೇಳ್ಬೇಕಾರೆ ನನಗೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಪಬ್ಲಿಕ್ ಸಪೋರ್ಟ್ ಮಾಡ್ತಾನೆ ಅಂತ ತಿಳ್ಕೊಂಡು ನಿಮ್ಮ ಮೇಲೆ ಭರವಸೆ ಇಟ್ಕೊಂಡು ಅವರಿಗೆ ವಿರೋಧವಾಗಿ ಮತ್ತೆ ವಿಡಿಯೋ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸಬಾಗಿ ನೋಡ್ತಾರೆ ಒಂದು ಲೈಕ್ ಮಾಡಿ ಅಂತ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ನನ್ನ ಕೈ ಹಿಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಮುಂದೆ ಮತ್ತೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಿಮ್ಮ ಮುಂದೆ ದಿನಾಲೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ಪ್ಲೀಸ್ ಸಪೋರ್ಟ್ ಮೀ.